ನಾವು ಮಕ್ಕಳು ಋತುಮತಿ ಆದಾಗ್ಲಿಂದನೇ ನಾವು ಅವ್ರಿಗೆ ಒಳ್ಳೆಯ ಆರೋಗ್ಯದ ಬಗ್ಗೆ ಮತ್ತು ಒಳ್ಳೆಯ ಎಕ್ಸಸೈಸ್ ಬಗ್ಗೆ ಅವ್ರಿಗೆ ಗೈಡೆನ್ಸನ್ನು ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ಮಗು ಮಾಡ್ಕೊಳ್ಳೋಕ್ಕೆ ಬಂದಾಗ ಆಗ ತೊಂದರೆಗಳನ್ನು ನಾವು ಸರಿಪಡಿಸ್ತೀನಿ ಅಂದರೆ ಆಗ ಆಲ್ರೆಡಿ ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ, ಬೇಗ ಬೇಗ ಋತುಮತಿ ಆಗ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ನಾನು ಈಗಲೇ ಹೇಳ್ದಂಗೆ ಸ್ಟ್ರೆಸ್ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಆಮೇಲೆ ಕನ್ಸ್ಯೂಮ್ ಮಾಡ್ತಿರೋ ಆಹಾರಗಳು ಚೆನ್ನಾಗಿಲ್ಲ, ಹೀಗೆಲ್ಲ ಇರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸೇ ನಾವು ಹೋಗಬೇಕಾಗತ್ತೆ. ಏನಂತಂದರೆ ಮಕ್ಕಳಿಗೆ ಆದಷ್ಟು ಹೊರಗಡೆ ಕಳಿಸ್ಬೇಕು, ಆಟ ಆಡಲಿಕ್ಕೆ ಕಳಿಸ್ಬೇಕು, ಸನ್ ಎಕ್ಸ್ಪೋಜರ್ ಇರಬೇಕಾಗತ್ತೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಮಕ್ಕಳು ಹೊರಗಡೆ ಬಿಸಿಲಿನಲ್ಲಿ ಆಟ ಆಡಬೇಕು. ಇದರಿಂದ ವೈಟಮಿನ್ ಡಿ ಸಿಂಥಸಿಸ್ ಆಗುತ್ತೆ. ಸೊ ಇದು ಎಗ್ ಹೆಲ್ತಿಗೆ ಮತ್ತು ಅವರ ಓವರ್ ಆಲ್ ಹೆಲ್ತಿಗೂ ಕೂಡ, ಬೋನ್ ಹೆಲ್ತಿಗೂ ತುಂಬಾ ಒಳ್ಳೆಯದು. ಇನ್ನು ಹೆಚ್ಚಿನ ಪ್ರೋಟೀನ್ ಅಂಶವನ್ನು ತಿನ್ನಬೇಕು. ಈಗಿನ ಕಾಲದ ಮಕ್ಕಳು ಎಲ್ಲ ರೆಡಿ ಟು ಈಟ್ ಫುಡ್ಗಳನ್ನ ತುಂಬ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವರ ಡಯಟಲ್ಲಿ ಪ್ರೋಟೀನ್ ಅನ್ನುವಂತಹ ಅಂಶಗಳು, ತರಕಾರಿ, ಫ್ರೂಟ್ಸ್ಗಳು ತುಂಬ ಮಿಸ್ಸಿಂಗ್ ಇದೆ. ಸೊ ಏನು ಈಸಿಯಾಗಿ ಸಿಗುತ್ತೆ, ಪಿಜ್ಜಾ, ಪಾಸ್ತಾ, ಬರ್ಗರ್, ಮ್ಯಾಗಿ ಇಂಥವುದ್ರಲ್ಲೇ ಕಾಲ ಕಳೆದು ಹೋಗುತ್ತೆ. ಸೊ ಅದನ್ನು ನಾವು ಎಲ್ಲೋ ಒಂದು ಕಡೆ ಚೇಂಜ್ ಮಾಡಬೇಕು. ಮನೇಲಿ ಮಾಡಿರುವಂತಹ ಆಹಾರಗಳು ಜಾಸ್ತಿ ತೊಗೊಳ್ಬೇಕು. ಆಮೇಲೆ ಇದರಲ್ಲಿ ನಾನ್ ವೆಜಿಟೇರಿಯನ್ ಆದರೆ ಎಗ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಕಾಳುಗಳು, ಸ್ಪ್ರೌಟ್ಸ್ ಇಂಥವನ್ನು ಆ್ಯಡ್ ಮಾಡ್ಕೊಳ್ಬೇಕು.